ನನ್ನ ಹೆಸರು ಐಶ್ವರ್ಯ. ನಾನು MSc ಅಗ್ರಿ ಮಾಡಿದ್ದೀನಿ. ಪ್ರೆಸೆಂಟ್ಲಿ ನಾನು KSಗೆ ಪ್ರಿಪೇರ್ ಆಗ್ತಿದ್ದೀನಿ. ನಾನು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ 2.5 ಮಂತ್ಸ್ ಆಯಿತು. ಇಲ್ಲಿವರೆಗೆ ಪಾಲಿಟಿ, ಆಮೇಲೆ ಕರ್ನಾಟಕ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಆಮೇಲೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಫ್ಯಾಕಲ್ಟೀಸಲ್ಲಿ ತೇಜಸ್ ಸರ್ ಆಗಲಿ, ಇಲಿಯಾಸ್ ಸರ್ ಆಗಲಿ, ಆಮೇಲೆ ಸುರೇಶ್ ಸರ್ ಆಗಲಿ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಪಾಲಿಟಿ ಅಂದರೆ ತೇಜಸ್ ಸರ್ ಬಂದುಬಿಟ್ಟು ತುಂಬ ಕ್ರಾಸ್ ಕ್ವಶನ್ ಕೇಳ್ತಿದ್ರು, ಮಧ್ಯೆ ಕನ್ಫ್ಯೂಸ್ ಮಾಡ್ತಿದ್ರು. ಅದೇ ಎಷ್ಟು ಕ್ವಿಕ್ಕಾಗಿ ಕೇಳ್ತಿದ್ರಲ್ಲ ಅಷ್ಟೇ ಕ್ವಿಕ್ಕಾಗಿ ನಮ್ಗೆ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಯಾಕಂದರೆ ನಾನು CTI ಬರೆದಾಗ ಎಲ್ಲ ಪಾಲಿಟಿ ಆನ್ಸರ್ಸು ಕರೆಕ್ಟ್ ಮಾಡಿ ಬಂದಿದ್ದೀನಿ. ಅದೇ ಥರ ಇವನ್ ಫಿಸಿಕಲ್ ಜಿಯೋಗ್ರಫಿನೂ ಎಷ್ಟು ಕ್ವಶನ್ಸ್ ಬಂದಿತ್ತು ಅಷ್ಟೆಲ್ಲ ಕರೆಕ್ಟ್ ಆಗಿದೆ. ಆಮೇಲೆ ಸುರೇಶ್ ಸರು ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಬಂದಾಗ ಡೇ ಟು ಡೇ ಅಪ್ಡೇಟ್ ಆಗ್ತಿದೆ. ಎವ್ರಿ ಕ್ಲಾಸಲ್ಲಿನೂ ಏನೇನು ಅಪ್ಡೇಟ್ ಆಗಿದೆ, ಎಷ್ಟೆಷ್ಟು ಚೇಂಜಸ್ ಆಗಿದೆ ಎಲ್ಲನೂ ಹೇಳ್ತಿದ್ದಾರೆ. ಅಂದರೆ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ಕರೆಂಟ್ ಅಫೇರ್ಸ್ನೂ ವಿತ್ ಸಬ್ಜೆಕ್ಟ್ ಕವರ್ ಮಾಡ್ತಿದ್ದಾರೆ. ಆಮೇಲೆ ಮಾಕ್ ಟೆಸ್ಟ್ ಅಂತ ಬಂದಾಗ ಜಸ್ಟ್ ಅವರು PC ಇಲ್ಲ ಗ್ರೂಪ್ C ಈ ಥರ ರಿಸ್ಟ್ರಿಕ್ಟ್ ಆಗ್ತಿಲ್ಲ, KS ವರ್ಗೂ IAS ವರ್ಗೂ ಕವರ್ ಮಾಡ್ತಿದ್ದಾರೆ. ಅಂದರೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಚೂಸ್ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್, ಆ ಥರ ಓವರಾಲ್ ಆಗಿ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ನನಗಿದು ರೆಕಮೆಂಡ್ ಮಾಡಿದ್ದು ನಂದು ಫ್ರೆಂಡ್ಸು, ಅವ್ರ ಥ್ರೂನೇ ನಾನು ಬಂದಿದ್ದು. ಥ್ಯಾಂಕ್ ಯು.